ಒಂದು ದಿನ ಒಬ್ಬ ರಾಜನಿಗೆ ತನ್ನ ಅರಮನೆಯ ತೋಟದಲ್ಲಿ ಅಡ್ಡಾಡುತ್ತಿರುವಾಗ ಅವನ ಕಾಲಿಗೆ ಮುಳ್ಳು ಚುಚ್ಚಿತು. ತಕ್ಷಣ ರಾಜನು ಸಭೆ ಕರೆದನು. ಆ ಸಭೆಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು ಹಾಜರಿದ್ದರು. ರಾಜ ತನ್ನ ಕಾಲಿಗೆ ಮುಳ್ಳು ಚುಚ್ಚಿದ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದ. ಅಲ್ಲಿನ ಪಂಡಿತರು ತಮ್ಮ ಪೂರ್ತಿ ಸಾಮ್ರಾಜ್ಯಕ್ಕೆ ಹಾಸಿಗೆಯ ಹೊದಿಕೆ ಹಾಸುವ ಸಲಹೆ ನೀಡಿದರು. ಇದರಿಂದ ರಾಜ ಎಲ್ಲಿ ಬೇಕಾದರೂ ಹೋಗಬಹುದು, ಅವನ ಕಾಲಿಗೆ ಎಂದಿಗೂ ಮುಳ್ಳುಗಳು ಚುಚ್ಚುವುದಿಲ್ಲ ಎಂದು ಸಲಹೆ ಕೊಟ್ಟರು. ಆದರೆ ಬೇರೆ ಪಂಡಿತರು ಇದರಿಂದ ಭೂಮಿ ಮೇಲೆ ಬೆಳೆ ಬೆಳೆಯುವುದು ಕಷ್ಟವಾಗುತ್ತದೆ, ಇದರಿಂದ ರಾಜ್ಯದ ಜನರು ಉಪವಾಸ ಇರಬೇಕಾಗುತ್ತದೆ, ಇದು ಸರಿಯಾದ ಸಲಹೆ ಅಲ್ಲ ಎಂದು ಹೇಳಿದರು. ಅದೇ ಕೆಲವು ಪಂಡಿತರು, ನಾವು ನಮ್ಮ ಸಾಮ್ರಾಜ್ಯದ ಎಲ್ಲ ಪ್ರದೇಶವನ್ನು ಸ್ವಚ್ಛ ಮಾಡುವ ಕಾರ್ಯ ಮಾಡೋಣ, ಎಲ್ಲಿಯೂ ಮುಳ್ಳು ಬೀಳದಂತೆ ನೋಡಿಕೊಳ್ಳೋಣ ಎಂದಾಗ ಸಭೆಯಲ್ಲಿ ಈ ಉಪಾಯಕ್ಕೆ ಎಲ್ಲರೂ ಬೆಂಬಲ ಸೂಚಿಸಿದರು. ಅದರಂತೆ ರಾಜನು ಸ್ವಚ್ಛತಾ ಕಾರ್ಯ ಶುರು ಮಾಡಲು ಆಜ್ಞೆ ಮಾಡಿದನು. ರಾಜನ ಆಜ್ಞೆಯಂತೆ ಸ್ವಚ್ಛತಾ ಕಾರ್ಯ ಶುರು ಮಾಡಿದಾಗ ಸಾಮ್ರಾಜ್ಯದ ತುಂಬೆಲ್ಲ ಧೂಳು ಹರಡಿತು. ಇದರಿಂದ ಜನರು ಉಸಿರಾಡುವ ಸಮಸ್ಯೆ ಎದುರಿಸಿದರು. ಆ ಧೂಳನ್ನು ಕಡಿಮೆ ಮಾಡಲು ಕೆರೆ, ಹಳ್ಳ, ನದಿಗಳಲ್ಲಿರುವ ನೀರನ್ನು ಉಪಯೋಗಿಸಲು ಶುರು ಮಾಡಿದರು. ಇದರಿಂದ ಮುಂದೆ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಯಿತು. ಆಗ ರಾಜನಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಯೋಚಿಸುತ್ತಿರುವಾಗ ಒಬ್ಬ ವೃದ್ಧ ಚಮ್ಮಾರ ರಾಜನ ಬಳಿ ಬಂದು ತಾನು ತಯಾರಿಸಿದ ಚಪ್ಪಲಿಯನ್ನು ರಾಜನಿಗೆ ತನ್ನ ಕಾಲಿಗೆ ಹಾಕಿಕೊಳ್ಳಲು ಹೇಳಿದನಂತೆ. ಇದರಿಂದ ತುಂಬ ಗೊಂದಲದಲ್ಲಿ ಇದ್ದ ರಾಜನಿಗೆ ಸುಲಭವಾದ ಉಪಾಯ ದೊರಕಿತು. ಆದರೆ ಈ ಸಣ್ಣ ಮತ್ತು ಸುಲಭವಾದ ಉಪಾಯ ತನ್ನ ಸಾಮ್ರಾಜ್ಯದ ಪಂಡಿತರಿಗೆ ಏಕೆ ಹೊಳೆಯಲಿಲ್ಲ ಎಂದು ರಾಜ ಗಾಬರಿಗೊಂಡನು. ಆದರೆ ಆ ಪಂಡಿತರು ಆ ವೃದ್ಧನ ಬಗ್ಗೆ ಅಸೂಯೆಪಟ್ಟು ಆ ವೃದ್ಧನ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಮಾಡಿ ರಾಜನಿಂದಲೇ ಆ ವೃದ್ಧನಿಗೆ ಗಲ್ಲು ಶಿಕ್ಷೆ ಆಗುವಂತೆ ಮಾಡಿದರಂತೆ. ಈ ಕಥೆಯ ತಾತ್ಪರ್ಯ ಇಷ್ಟೇ: ನಾವು ಈಗಿನ ಕಾಲದ ಮೂಢ ವ್ಯವಸ್ಥೆಯಲ್ಲಿ ಇದ್ದು ನಮ್ಮ ಕಾಲಿಗೆ ಅಂದರೆ ನಮ್ಮ ಆತ್ಮಜ್ಞಾನ ಕಳೆದುಕೊಂಡಿದ್ದೇವೆ. ನಮ್ಮ ತಪ್ಪನ್ನು ತಿಳಿ ಹೇಳಲು ಬರುವ ವೃದ್ಧನಂಥ ಜನರಿಗೆ ನಾವು ಗಲ್ಲು ಶಿಕ್ಷೆ ನೀಡುತ್ತಿದ್ದೇವೆ. ಅಶಾಂತಿ, ಅಸೂಯೆ, ಕೋಪ, ಅಹಂಕಾರ ತುಂಬಿದ ನಮ್ಮ ಈ ಜೀವನ ದುಃಖದ ಕಡೆ ಸಾಗುತ್ತಿದೆ. ನಾವು ನಮ್ಮ ಆತ್ಮಜ್ಞಾನ ಅಂದರೆ ನಮ್ಮ ಕಾಲಿಗೆ ಚಪ್ಪಲಿ ಹಾಕಿಕೊಳ್ಳುವ ಕೆಲಸ ಮಾಡಬೇಕಾಗಿದೆ. ನಮ್ಮ ಜೀವನದಲ್ಲಿ ಅಸಂಭವ ಕ್ರಾಂತಿಕಾರಿ ಬೆಳವಣಿಗೆ ಆಗಬೇಕಾದರೆ ನಾವು 3 ಸೂತ್ರಗಳನ್ನು ಪಾಲಿಸಬೇಕು. ಆ 3 ಸೂತ್ರಗಳು ಯಾವುವು? ಅವು ಹೇಗೆ ನಮ್ಮ ಅಶಾಂತಿ ಜೀವನವನ್ನು ಶಾಂತಿ ಕಡೆಗೆ ಕರೆದುಕೊಂಡು ಹೋಗುತ್ತವೆ ಎಂದು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ನಾವು ಹೇಳುವ ವಿಷಯಗಳನ್ನು ಕೇವಲ ಕೇಳಿದರೆ ಸಾಕಾಗುವುದಿಲ್ಲ, ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ನಾವು ಹೇಳುವ ವಿಷಯಗಳನ್ನು ಟಿಪ್ಪಣಿ ಮಾಡಿಕೊಳ್ಳಿ. ಈ ವಿಷಯಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ನೀಡಿ. ಅವುಗಳು ನಮಗೆ ಇನ್ನಷ್ಟು ಇಂತಹ ವಿಷಯಗಳನ್ನು ಹೊರಗೆ ತರಲು ಸಹಕಾರಿಯಾಗುತ್ತವೆ. ನಾವು ನಿಮ್ಮ ಜೀವನವನ್ನು ಅತ್ಯುತ್ತಮವಾಗಿ ಮಾಡಲು ಪ್ರಯತ್ನ ನಡೆಸುತ್ತಿದ್ದೇವೆ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ನಮ್ಮ ಈ ಪ್ರಯತ್ನಕ್ಕೆ ನಾಂದಿಯಾಗಲಿ. ನಮ್ಮ ಜೀವನದಲ್ಲಿ ಅಸಂಭವ ಕ್ರಾಂತಿ ಸಂಭವಿಸಲು ಇರುವ ಮೊದಲನೆಯ ಸೂತ್ರ ನಾವು ವರ್ತಮಾನದಲ್ಲಿ ಬದುಕುವುದು. ಉದಾಹರಣೆಗೆ, ನಾವು ಯಾವುದೇ ಮೂವಿ ಅಂದರೆ ಚಲನಚಿತ್ರ ನೋಡುವಾಗ ವರ್ತಮಾನದಲ್ಲಿ ಇರುತ್ತೇವೆ. ನಾವು ಭವಿಷ್ಯ ಅಥವಾ ಭೂತಕಾಲದಲ್ಲಿ ಇರುವುದಿಲ್ಲ. ಅಂದಾಗ ಆ ಚಲನಚಿತ್ರ ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಜೊತೆಗೆ ನಾವು ಆ ಸಿನಿಮಾ ನೋಡಿದ ನಂತರವೂ ದಣಿಯುವುದಿಲ್ಲ. ನಮ್ಮ ಮನಸ್ಸು ಒಂದು ಕೆಲಸ, ನಮ್ಮ ದೇಹ ಇನ್ನೊಂದು ಕೆಲಸ ಮಾಡುತ್ತಿದ್ದಾಗ ನಾವು ಸ್ಟ್ರೆಸ್ ಫೀಲ್ ಆಗುತ್ತೇವೆ. ಅದು ನಮಗೆ ಆಯಾಸ ತರುತ್ತದೆ. ಅದೇ ನಾವು ಕ್ರೀಡೆ ಆಡುವಾಗ ನಮ್ಮ ದೇಹ ಮತ್ತು ಮನಸ್ಸು ಒಂದೇ ಕಡೆ ಇರುವುದರಿಂದ ನಮಗೆ ಆಯಾಸ ಆಗುವುದಿಲ್ಲ. ನಾವು ಫಿಸಿಕಲ್ ಕೆಲಸ ಮಾಡಿದರೂ ರಿಫ್ರೆಶ್ ಆಗಿಬಿಡುತ್ತೇವೆ. ಈ ಮೊದಲ ಸೂತ್ರವನ್ನು ನಾವು ನಮ್ಮ ಜೀವನದ ಪ್ರತಿಯೊಂದು ಕಾರ್ಯದಲ್ಲಿ ಅಳವಡಿಸಿಕೊಳ್ಳಬೇಕು. ಒಬ್ಬ ಸಾಧು ಜನರು ಆತನ ಬಳಿ ಮಾತನಾಡಲು ಬಂದಾಗ ಆತ ಜನರ ಕಡೆ ಬೆನ್ನು ತಿರುಗಿಸಿ ಗೋಡೆ ಕಡೆ ಮುಖ ಮಾಡಿ ಮಾತನಾಡುತ್ತಿದ್ದನಂತೆ. ನೀವೇಕೆ ಹಾಗೆ ಮಾಡುತ್ತೀರಿ ಎಂದಾಗ ಆ ಸಾಧು ಹೇಳಿದನಂತೆ, ಮನುಷ್ಯರು ತಾನು ಹೇಳಿದ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದಿಲ್ಲ. ಅವರ ದೇಹ ಇಲ್ಲಿ ಇದ್ದರೂ ಅವರ ಮನಸ್ಸು ಎಲ್ಲೋ ಅಲೆದಾಡುತ್ತಿರುತ್ತದೆ. ಆದರೆ ಗೋಡೆಗಳು ಮನುಷ್ಯನಿಗಿಂತ ವಾಸಿ, ಅವುಗಳು ಅವನ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳುತ್ತವೆ ಎಂದು ಆತ ವಾದಿಸುತ್ತಿದ್ದನಂತೆ. ನಾವು ವರ್ತಮಾನ ಬಿಟ್ಟು ಭವಿಷ್ಯ ಅಥವಾ ಭೂತಕಾಲದಲ್ಲಿ ಇದ್ದರೆ ಅದು ನಮ್ಮನ್ನು ಸತ್ಯದಿಂದ ದೂರ ಕರೆದುಕೊಂಡು ಹೋಗುತ್ತದೆ. ಈ ಜೀವನ ಪ್ರತಿಕ್ಷಣ ಬದಲಾಗುತ್ತದೆ, ಆದರೆ ನಾವು ಆ ಕ್ಷಣವನ್ನು ಸರಿಯಾಗಿ ಅನುಭವಿಸುತ್ತಿಲ್ಲ. ನಾವು ನಮ್ಮ ಕಲ್ಪನಾತೀತ ಜಗತ್ತಿನಲ್ಲಿ ಇರುವುದರಿಂದ ಈ ಕ್ಷಣವನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. 1 ನಿಮಿಷ ಈ ವಿಡಿಯೋವನ್ನು ಪಾಸ್ ಮಾಡಿ
ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಕಲ್ಪನೆಗಳ ಬಗ್ಗೆ ಯೋಚಿಸಿ. ಅವುಗಳೆಲ್ಲ ಭೂತದಲ್ಲಿ ಇರುತ್ತವೆ ಅಥವಾ ಭವಿಷ್ಯದಲ್ಲಿ ಇರುತ್ತವೆ. ನಾವು ವರ್ತಮಾನದಲ್ಲಿ ಇದ್ದರೆ ಚಿಂತೆ, ಕಲ್ಪನೆಗಳಿಗೆ ಜಾಗವೇ ಇಲ್ಲ. ನಾವು ಎಷ್ಟು ಯೋಚಿಸುತ್ತೇವೆ ಎನ್ನುವುದಕ್ಕೆ ಈ ಕಥೆಯನ್ನು ಒಮ್ಮೆ ಕೇಳಿ. ನೀವು ಈ ಕಥೆಯನ್ನು ಸಾಕಷ್ಟು ಬಾರಿ ಕೇಳೇ ಇರುತ್ತೀರಿ. ಒಬ್ಬ ವೃದ್ಧ ಒಂದು ಟ್ರೇನಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಒಬ್ಬ ಯುವಕ ಆತನಿಗೆ ಸಮಯ ಎಷ್ಟು ಎಂದು ಕೇಳಿದನಂತೆ. ಆದರೆ ಆ ವೃದ್ಧ ಆ ಯುವಕನಿಗೆ ಸಮಯ ಹೇಳದೆ ಭವಿಷ್ಯದ ಬಗ್ಗೆ ಯೋಚಿಸಿ ಹೀಗೆ ಹೇಳಿದನಂತೆ: ನಾನು ನಿನಗೆ ಸಮಯ ಹೇಳುವುದಿಲ್ಲ, ಏಕೆಂದರೆ ನಾನು ನಿನಗೆ ಸಮಯ ಹೇಳಿದರೆ ನೀನು ನನಗೆ ಸ್ನೇಹಿತ ಅಥವಾ ಪರಿಚಯನಾಗಿ ಬಿಡುತ್ತೀಯ. ಮುಂದೆ ನೀನು ನಾನು ಇರುವ ಊರಿಗೆ ಬಂದಾಗ ನಾನು ನಿನ್ನನ್ನು ನನ್ನ ಮನೆಗೆ ಆಹ್ವಾನಿಸಬೇಕಾಗುತ್ತದೆ. ಆಗ ನೀನು ನಮ್ಮ ಸ್ನೇಹಕ್ಕೋಸ್ಕರವಾಗಿ ನನ್ನ ಮನೆಗೆ ಬಂದೇ ಬರುತ್ತೀಯ. ನನ್ನ ಮನೆಯಲ್ಲಿ ನನ್ನ ತರುಣಿ ಮಗಳಿದ್ದಾಳೆ. ನೀನು ಅವಳನ್ನು ಪರಿಚಯ ಮಾಡಿಕೊಳ್ಳುತ್ತೀಯ. ಮುಂದೆ ನಿಮ್ಮ ಇಬ್ಬರ ಪರಿಚಯ ಸ್ನೇಹವಾಗಿ ಮುಂದೆ ಪ್ರೀತಿಯಾಗಿ ತಿರುಗಬಹುದು. ಮುಂದೆ ನೀನು ನನ್ನ ಮಗಳ ಜೊತೆಗೆ ಮದುವೆಗೆ ನನ್ನ ಒಪ್ಪಿಗೆ ಕೇಳಲು ಬರಬಹುದು. ಆದರೆ ಕೈಯಲ್ಲಿ ಒಂದು ಗಡಿಯಾರ ಇಲ್ಲದ ಯುವಕನಿಗೆ ನಾನೇಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡಲಿ ಎಂದು ಆ ವೃದ್ಧ ಆ ಯುವಕನಿಗೆ ಸಮಯ ಹೇಳಲೇ ಇಲ್ಲ. ಈ ಕತೆ ಕೇಳಿ ನಮಗೆ ನಗು ಬರಬಹುದು, ಆದರೆ ಈ ಕಥೆಯಂತೆ ನಾವು ನೀವು ಜೀವಿಸುತ್ತಾ ಇದ್ದೇವೆ. ನಮ್ಮ ಜೀವನ ವರ್ತಮಾನಕ್ಕಿಂತ ಭವಿಷ್ಯದ ಚಿಂತೆಗಳ ಕಡೆ ಸಾಗುತ್ತಿದೆ. ನೀವು ಈ ಮಾತಿಗೆ ರಾಜಿ ಇದ್ದರೆ ಹೌದು ಎಂದು ಕಮೆಂಟ್ ಮಾಡಿ. ನಮ್ಮ ಚೇತನಾ ವ್ಯವಸ್ಥೆ ಕನ್ಫ್ಯೂಸ್ ಆಗಿದೆ. ನಮ್ಮೆಲ್ಲರಿಗೂ ಇರುವುದು ಒಂದೇ ಕ್ಷಣ, ಅದು ಈಗಿನ ಕ್ಷಣ. ನಾವು ಅದನ್ನು ಸರಿಯಾಗಿ ಅನುಭವಿಸಿದರೆ ಅದು ನಮ್ಮನ್ನು ಸತ್ಯದ ಕಡೆ, ಧರ್ಮದ ಕಡೆ ಕರೆದುಕೊಂಡು ಹೋಗುತ್ತದೆ. ನಾವು ಆಫೀಸಿನಲ್ಲಿ ಇದ್ದಾಗ ನಾವು ಆಫೀಸಿನಲ್ಲೇ ಇರಬೇಕು. ದೇಹ ಆಫೀಸಿನಲ್ಲಿ, ಮನಸ್ಸು ಸಿನೆಮಾ ಹಾಲ್ ಅಥವಾ ಪಾರ್ಟಿ ಹಾಲಿನಲ್ಲಿ ಇರಬಾರದು. ನಾವು ಆಫೀಸನ್ನು ಮನೆಗೆ, ಮನೆಯನ್ನು ಆಫೀಸಿಗೆ ನಮ್ಮ ಯೋಚನೆಗಳ ಮುಖಾಂತರ ಕರೆದುಕೊಂಡು ಹೋಗುತ್ತೇವೆ. ಅದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಒಬ್ಬ ವಿದ್ಯಾರ್ಥಿ ಪಾಠ ಕೇಳುವಾಗ, ಓದುವಾಗ ಸಚೇತನಾಗಿ ಆ ಕೆಲಸಗಳನ್ನು ಮಾಡಬೇಕು. ಆತ ಭೂತ, ಭವಿಷ್ಯ, ಪರಿಣಾಮ ಅಂದರೆ ರಿಸಲ್ಟ್ಗಳ ಬಗ್ಗೆ ಯೋಚಿಸುತ್ತಿದ್ದರೆ ಅವನು ತನಗೆ ಇರುವ ಆ ಅಮೂಲ್ಯ ಕ್ಷಣವನ್ನು ಹಾಳು ಮಾಡಿಕೊಂಡಂತೆ. ನಾವು ಹೇಳುವ ಈ ವಿಷಯ ಅಥವಾ ಸೂತ್ರ ಕಠಿಣ ಇರಬಹುದು, ಆದರೆ ನಾವು ಇದನ್ನು ದಿನಕ್ಕೆ ಒಂದು ಸಲವಾದರೂ ಪ್ರಯತ್ನಿಸಿದರೆ ಖಂಡಿತ ನಮಗೆ ದೊಡ್ಡ ಸಹಾಯವಾಗಬಲ್ಲದು. ಈ ಕ್ಷಣ ನಮ್ಮದು. ಮುಂದಿನ ಕ್ಷಣದ ಯಾವುದೇ ಗ್ಯಾರಂಟಿ ಇಲ್ಲ. ಈ ಕ್ಷಣದಲ್ಲೇ ಬದುಕುವ ಪ್ರಯತ್ನ ಮಾಡೋಣ. ನಮಗೆ ಶಾಂತಿಯಿಂದ ಒಬ್ಬರೇ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣವೇ ಭವಿಷ್ಯ ಅಥವಾ ಭೂತಕಾಲದ ಚಿಂತೆ. ನಮ್ಮ ವರ್ತಮಾನವೇ ಸರಿ ಇಲ್ಲದಿದ್ದಾಗ ನಮ್ಮ ಭವಿಷ್ಯ ಹೇಗೆ ಸರಿಯಾಗುತ್ತದೆ? ನಾವು ಇಂದು ಹೇಗೆ ಇದ್ದೇವೆ ಅದು ನಮ್ಮ ನಿನ್ನೆಯ ಪರಿಣಾಮ. ಏನಂತೀರಾ ಸ್ನೇಹಿತರೆ? ನಮ್ಮ ನಾಳೆ ಬದಲಾಗಬೇಕಾದರೆ ನಮ್ಮ ಇಂದು ಬದಲಾಗಬೇಕು. ನಮ್ಮ ಇಂದು ಬದಲಾಗಬೇಕಾದರೆ ನಮ್ಮ ಈ ಕ್ಷಣದಲ್ಲಿ ಸರಿಯಾದ ಚಿತ್ತದಿಂದ ನಾವು ಬದುಕಬೇಕು. ಮೊಮೆಂಟ್ ಟು ಮೊಮೆಂಟ್ ಜೀವಿಸಬೇಕು. ನೀವು ಯಾವುದೇ ಇಷ್ಟದ ಆಟ ಆಡುವಾಗ ಹೇಗಿರುತ್ತೀರಿ? ಹಾಗೆ ಆ ಆಟ ಆಡುವಾಗ ನಿಮಗೆ ಭವಿಷ್ಯದ ಚಿಂತೆ ಇಲ್ಲ, ಭೂತದ ಚಿಂತೆ ಇಲ್ಲ. ಇದರ ಅನುಭವ ನಮ್ಮೆಲ್ಲರಿಗೂ ಹಾಗೇ ಆಗಿರುತ್ತದೆ. ನಮ್ಮ ಜೀವನದ ಅಸಂಭವ ಕ್ರಾಂತಿಗೆ ಎರಡನೇ ಸೂತ್ರ ನಾವು ಶಾಂತರಾಗಿರುವುದು, ಅಂದರೆ ಬ್ಯುಸಿ ಅಥವಾ ತುಂಬ ವ್ಯಸ್ತರಾಗದೇ ಇರುವುದು. ಇಂದಿನ ನಮ್ಮ ಜೀವನ ಶೈಲಿ ಹೇಗಿದೆ ಎಂದರೆ ನಾವು ಯಾರನ್ನು ಕೇಳಿದರೂ ಎಲ್ಲರೂ ಬ್ಯುಸಿಯಾಗಿರುತ್ತಾರೆ, ಯಾವುದಾದರೂ ಒಂದು ಕೆಲಸದಲ್ಲಿ ವ್ಯಸ್ತರಾಗಿರುತ್ತಾರೆ. ಆದರೆ ಸಮಯಕ್ಕೆ ಯಾರೂ ಬರುವುದಿಲ್ಲ. ಅಷ್ಟು ಬ್ಯುಸಿ ಇದ್ದರೂ ಯಾವುದೇ ಕೆಲಸ ಪೂರ್ತಿಯಾಗಿರುವುದಿಲ್ಲ. ಇದಕ್ಕೆ ಕಾರಣ ನಾವು ನಮ್ಮೊಂದಿಗೆ ಸಮಯ ನೀಡದಿರುವುದು. ಯಾವುದೇ ವ್ಯಕ್ತಿ ಆಫೀಸ್ನಿಂದ ಮನೆಗೆ ಬರುವಾಗ ನೋಡಿ, ಅವನ ಮುಖದಲ್ಲಿ ನಗು ಇರುವುದಿಲ್ಲ. ಆತ ಆಫೀಸಿಗೆ ಹೊರಟಾಗಲೂ ಕೂಡ ಅವನು ದುಃಖದಲ್ಲೇ ಇರುತ್ತಾನೆ. ಜೊತೆಗೆ ಆಫೀಸ್ನಿಂದ ಬರುವಾಗ ಕೂಡ ಬೀಯಿಂಗ್ ಬ್ಯುಸಿ ಬಟ್ ಡೂಯಿಂಗ್ ನಥಿಂಗ್ ಥರ ಆಗಿದೆ ನಮ್ಮ ಜೀವನ. ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಮನಸ್ಥಿತಿ. ನಾವು ನಮ್ಮ ಮನಸ್ಸಿನೊಂದಿಗೆ ಅದಕ್ಕೆ ಏನು ಬೇಕು ಮತ್ತು ಅದು ಏಕೆ ಬೇಕು ಎಂದು 10 ನಿಮಿಷ ಮಾತನಾಡುವುದಿಲ್ಲ. ಎಲ್ಲರೂ ಮುಂದೆ ಇದ್ದಾರೆ, ನಾನೇ ಹಿಂದೆ ಇರಬಹುದು ಎಂಬ ಭಾವನೆಯಿಂದ ನಾವು ಪ್ರತಿದಿನ ಪ್ರತಿಕ್ಷಣ ವ್ಯಸ್ತರಾಗಿದ್ದೇವೆ. ಆದರೆ ಒಂದು ನಿಜ ಸಂಗತಿ ಎಂದರೆ ನಾವು ಹೇಗೆ ಯೋಚಿಸಿ ಕೆಲಸಗಳಲ್ಲಿ ವ್ಯಸ್ತರಾಗಿದ್ದೇವೆ ಹಾಗೆ ಎಲ್ಲರೂ ವ್ಯಸ್ತರಾಗಿದ್ದಾರೆ. ಪ್ರಾಣಿ ಪಕ್ಷಿಗಳು, ಉದಾಹರಣೆಗೆ ಹದ್ದು ಸಾಯಂಕಾಲ ಆಕಾಶದಿಂದ ಕೆಳಗೆ ಇಳಿಯುವಾಗ ತುಂಬ ಶಾಂತತೆಯಿಂದ ತನ್ನ ರೆಕ್ಕೆಗಳನ್ನು ಬಡಿಯದೆ ಕೆಳಗೆ ಇಳಿಯುತ್ತದೆ. ಅವುಗಳು ಎಂದಿಗೂ ಅಶಾಂತತೆಯಿಂದ ಇರುವುದಿಲ್ಲ. ಅವು ತಮ್ಮ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸುತ್ತವೆ. ಅವುಗಳಿಗೆ ನಿನ್ನೆ ಹಾಗೂ ನಾಳೆಯ ಚಿಂತೆ ಇಲ್ಲ. ನಾವೇಕೆ ಅವುಗಳ ತರಹ ಬದುಕಲು ಪ್ರಯತ್ನಿಸಬಾರದು? ಸಾಯಂಕಾಲ ವಾಕಿಂಗಿಗೆ ಹೋಗುವ ಜನರೊಮ್ಮೆ ನೋಡಿ,
ಅವರು ತಿರುಗಾಡಲು ಹೋಗುತ್ತಿದ್ದಾರೋ ಇಲ್ಲೋ ಯಾವುದೋ ಯುದ್ಧಕ್ಕೆ ಹೋಗುತ್ತಿದ್ದಾರೋ ಎಂದು ನಮಗೆ ಅನಿಸುತ್ತದೆ. ಇವೆಲ್ಲ ನಾವು ಯೋಚನೆ ಮಾಡುವ ಪ್ರಭಾವಗಳು. ನಾವು ನಮ್ಮ ಡೆಸ್ಟಿನಿ ಅಂದರೆ ಗಮ್ಯಸ್ಥಾನ ಮುಟ್ಟಲೇಬೇಕು ಎಂದು ಹೊರಟರೆ ನಾವು ಎಂದಿಗೂ ಅಲ್ಲಿ ಮುಟ್ಟುವುದಿಲ್ಲ. ಅದರ ಬಗ್ಗೆ ಯೋಚಿಸದೇ ಇರುವುದೇ ನಮ್ಮ ಗಮ್ಯಸ್ಥಾನ. ಒಬ್ಬ ಸಾಧು ಈಶ್ವರನನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದ. ಕೊನೆಗೆ ಸುಸ್ತಾಗಿ ಒಂದು ಕಲ್ಲಿನ ಕೆಳಗೆ ಕುಳಿತನಂತೆ. ಆಗ ಒಬ್ಬ ದಾರಿಹೋಕ ಆತನಿಗೆ ದೇವರನ್ನು ಹುಡುಕುವುದಿಲ್ಲವೇ ಎಂದು ಕೇಳಿದಾಗ ಆ ಸಾಧು ಹೇಳಿದನಂತೆ, ನಾನು ಆ ದೇವರನ್ನು ಹುಡುಕುವ ಬದಲು ಶಾಂತಿಯಿಂದ ಇಲ್ಲೇ ಕುಳಿತರೆ ಆ ದೇವರು ನನ್ನ ಬಳಿಗೆ ಬರುತ್ತಾನೆ ಎಂದನಂತೆ. ನಾವು ವ್ಯಸ್ತರಾಗಿ ಏನೂ ಸಾಧಿಸಿಲ್ಲ. ಶಾಂತಿಯಿಂದವಾದರೂ ಆ ಭಗವಂತನನ್ನು ಹುಡುಕೋಣ. ಕೆಲವೊಂದು ಸಾರಿ ನಾವು ಯಾವುದೇ ಒಬ್ಬ ವ್ಯಕ್ತಿ ಹೆಸರು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಆ ಹೆಸರು ನಮಗೆ ನೆನಪಿಗೆ ಬರುವುದಿಲ್ಲ. ಆದರೆ ನಾವು ಆಟ ಆಡುವಾಗ, ಸಚೇತದಿಂದ ಇದ್ದಾಗ ಸಡನ್ನಾಗಿ ಆ ಹೆಸರು ನೆನಪಿಗೆ ಬರುತ್ತದೆ. ಈ ಬಿಜಿ ಬದುಕಲ್ಲಿ ನಾವು ಆ ಭಗವಂತನಿಗೆ ದಾರಿಯನ್ನು ಬಿಡುತ್ತಿಲ್ಲ. ಅವನು ನಮ್ಮ ಶಾಂತತೆಗಾಗಿ ಕಾಯುತ್ತಿದ್ದಾನೆ. ಅವನನ್ನು ಜಪಿಸಿದರೆ ಆತ ಬರದೇ ಇರಬಹುದು, ಆದರೆ ಶಾಂತತೆಯಿಂದ ಇದ್ದರೆ ಆತ ಖಂಡಿತ ಬರುತ್ತಾನೆ. ಅಸಂಭವ ಕ್ರಾಂತಿ ಜೀವನಕ್ಕೆ ಮೂರನೆಯ ಸೂತ್ರ ಅವೇರ್ನೆಸ್, ಅಂದರೆ ಜಾಗೃತಿ ಅಥವಾ ಅರಿವು. ಉದಾಹರಣೆಗೆ ನಾವು ಒಂದು ಬೆಕ್ಕು ಇಲಿ ಹಿಡಿಯುವಾಗ ಹೇಗೆ ತುಂಬ ಜಾಗೃತೆಯಿಂದ ಬೇಟೆಯಾಡುತ್ತದೆ, ಹಾಗೆ ನಾವು ನಮ್ಮ ಜೀವನದಲ್ಲಿ ಪ್ರತಿಕ್ಷಣ ಜಾಗೃತರಾಗಿರಬೇಕು. ನಾವು ಪ್ರಾಣಿ ಪಕ್ಷಿಗಳಂತೆ ಪರಿಸರ ನೋಡುತ್ತಿಲ್ಲ, ಬದಲಿಗೆ ನಿದ್ದೆಯಲ್ಲಿದ್ದೇವೆ. ಪುಸ್ತಕ ಓದಿದ ಮೇಲೆ ಅಥವಾ ಯಾವುದೇ ವಿಷಯವನ್ನು ಕೇಳಿದ ಮೇಲೂ ನಮಗೆ ಆ ವಿಷಯ ನೆನಪು ಹಾರುತ್ತದೆ. ಇದಕ್ಕೆ ಕಾರಣ ನಾವು ಕೇಳುವಾಗ, ಓದುವಾಗ ಜಾಗೃತೆಯಿಂದ ಇರದೇ ಇರುವುದು. ನಾವು ಅಪಾಯ ಪರಿಸ್ಥಿತಿಯಲ್ಲಿ ಮಾತ್ರ ಜಾಗೃತರಾಗಿರುತ್ತೇವೆ, ಹೊರತು ಅಪಾಯ ಇರದ ಪರಿಸ್ಥಿತಿಯಲ್ಲಿ ಅಲ್ಲ. ಆದರೆ ನಾವು ಎರಡು ಸಮಯದಲ್ಲಿ ಜಾಗೃತರಾಗಿರಬೇಕು. ನಾವು ಸುರಕ್ಷಿತರಾಗಿರಲು ಜಾಗೃತಿ ಎಂಬ ಬಾಗಿಲುಗಳನ್ನು ಮುಚ್ಚಿದ್ದೇವೆ. ಆದರೆ ಆ ಅವೇರ್ನೆಸ್ ನಮಗೆ ಶಾಂತಿ, ನೆಮ್ಮದಿ ತಂದುಕೊಡುತ್ತದೆ ಎಂದು ನಾವು ಮರೆತಿದ್ದೇವೆ. ನಾವು ನಂಬಿರುವ ನಮ್ಮವರು ನಮ್ಮನ್ನು ಬಿಟ್ಟು ಹೋಗಬಹುದು, ಆದರೆ ನಮ್ಮ ಜಾಗೃತಿ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸಣ್ಣ ವಸ್ತುಗಳ ಹಿಂದೆ ಬೀಳದೆ ಆ ಪರಮಾತ್ಮನ ಹಿಂದೆ ಹೋಗೋಣ. ಅವನನ್ನು ನಮ್ಮವನನ್ನಾಗಿಸೋಣ. ನೆಮ್ಮದಿಯ ಜೀವನ ಸಾಗಿಸೋಣ. ಧನ್ಯವಾದಗಳು. ಅಸಂಭವ ಕ್ರಾಂತಿಯ ಈ 3 ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಈ ವಿಷಯ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜೀವನವನ್ನು ಅತ್ಯುತ್ತಮವನ್ನಾಗಿಸುವುದೇ ನಮ್ಮ ಗುರಿ. ಜೈ ಹಿಂದ್, ಜೈ ಕರ್ನಾಟಕ.